ಮೇಡಮ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಯಾರು ಗೆಲ್ಬೇಕು? ಗಿಲ್ಲಿ ಯಾಕೆ ಅವ್ರು ಡಿಸರ್ವ್ ಇದ್ದಾರೆ. ಅದಕ್ಕೆ ಗಿಲ್ಲಿ ಯಾಕೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಕರೆಕ್ಟ್ ಆಗಿರೋಲ್ಲಿ ಸ್ಟ್ಯಾಂಡ್ ತಗೋತಾರೆ. ಅದಕ್ಕೆ ಉಳಿದಿರೋ ಟಾಪ್ 6 ಅಲ್ಲಿ ಗಿಲ್ಲಿ ಬಿಟ್ಟು ಬೇರೆ ಯಾರು ಗೆಲ್ಬೇಕು? ರಕ್ಷಿತಾ ಅವ್ರು ಚೆನ್ನಾಗಿ ಮಾಡ್ತಾಳೆ. ಯಾರು ಗೆಲ್ಬಾರ್ದು? ಆ ಥರ ಏನೂ ಇಲ್ಲ, ಯಾರು ಗೆದ್ರು ಓಕೆ. ಫಸ್ಟ್ ಇಂದ ನೋಡ್ತಾ ಇದ್ರ ನೋಡ್ತಾ ಇದೀವಿ. ಬಿಗ್ ಬಾಸ್ ಫೇವರೇಟ್? ಹೌದು. ನಿಮ್ಮ ಹೆಸರು? ಭಾಗ್ಯ. ನೋಡ್ತಾ ಇದ್ದೀರಾ? ಹಾ ಹೌದು, ನೋಡ್ತಾ ಇದೀನಿ. ಅದರಲ್ಲೆಲ್ಲ ಎಂಟರ್ಟೈನ್ಮೆಂಟ್ ಆಗಿ ಎಲ್ಲರ ಜೊತೆನೂ ಅರ್ಥ ಮಾಡ್ಕೊಂಡು ಯಾರು ಹೇಗೆ ಅವ್ರಿಗೆ ಹೆಂಗೆ ಟಾಂಟ್ ಕೊಡಬೇಕು ಅದೆಲ್ಲ ಚೆನ್ನಾಗಿ ಕೊಡ್ತಾರೆ. ಗಿಲ್ಲಿ ಅವ್ರಿಗೆ ಗೆಲ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಯಾರು ನಿಮ್ ಫೇವರೇಟ್? ಗಿಲ್ಲಿನೇ ಫೇವ್ರೇಟ್. ಗಿಲ್ಲಿನೇನಾ? ಫಸ್ಟ್ ಇಂದ ಅಂತಲ್ಲ, ಮಧ್ಯದಲ್ಲಿ ಆಟ ಆಡ್ತಾ ಎಲ್ಲರನ್ನೂ ನೋಡ್ತೀವಲ್ವಾ, ಯಾರ್ಯಾರು ಹೇಗೆ ಆಟ ಆಡ್ತಾರೆ. ಸೊ ಅದರಲ್ಲಿ ಯಾರ್ಯಾರು ಯಾವ ತರ ಮೈಂಡ್ ಸೆಟ್ ಮಾಡ್ತಾರೆ ಅದರಲ್ಲೆಲ್ಲ ಅಬ್ಸರ್ವ್ ಮಾಡಿರೋ ಪ್ರಕಾರ ಗಿಲ್ಲಿ ಒಂದ್ ಸ್ವಲ್ಪ ಜೆನ್ಯೂನ್ ಆಗಿ ಸ್ವಲ್ಪ ಎಲ್ಲಾರ ಮೈಂಡ್ ಸೆಟ್ ನ ಅರ್ಥ ಮಾಡ್ಕೊಂಡು ಯಾರು ಹೇಗೆ ಆಟ ಆಡ್ತಾರೆ ಅವ್ರಿಗೆ ಸರಿಯಾಗಿ ಮೈಂಡ್ ಸೆಟ್ ಅಲ್ಲಿ ಟಾಂಟ್ ಕೊಡ್ತಾರೆ. ಅದು ಇಷ್ಟ ಆಗುತ್ತೆ ಅವ್ರು ಮಾತಾಡೋದು. ವೋಟ್ ಅಂತ ಹೇಳ್ತಾ ಇದ್ದಾರೆ, ಯಾರಿಗೆ ಬಂದಿರ್ಬೋದು? ಮೇ ಬಿ ಗಿಲ್ಲಿಗೆ ಬಂದಿರಬಹುದು. ಯಾಕಂದ್ರೆ ನಾನ್ ನೋಡಿರೋ ಪ್ರಕಾರ ಸುಮಾರು ಬೇರೆ ಬೇರೆ ಊರುಗಳಲ್ಲೂ ಅಷ್ಟೇನೆ, ಪೋಸ್ಟರ್ಗಳಲ್ಲೂ ಅಷ್ಟೇನೆ, ಸ್ವಲ್ಪ ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇನೆ, ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಿ. ಸೊ ಆಲ್ಮೋಸ್ಟ್ ಗಿಲ್ಲಿನೇ ಗೆಲ್ತಾರೆ ಅಂತ ನಂಗೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ನೀವೇನಾದ್ರೂ ಹಕ್ಕಿ ಅಂತಿದ್ದೀರಾ? ಆರ್ಕೆ ಏನು ಗೊತ್ತಿಲ್ಲ, ಬಟ್ ಎಂಟರ್ಟೈನ್ಮೆಂಟ್ ಅದು ಚೆನ್ನಾಗಿದೆ. ಅವ್ರ ಮಾತಾಡೋ ರೀತಿ ಆಗ್ಲಿ, ಅವ್ರನ್ನ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅದೆಲ್ಲ ಚೆನ್ನಾಗಿದೆ. ಸ್ವಾತಿ ಅಂತ. ಥ್ಯಾಂಕ್ ಯು. ಮನ್ಸಿನಲ್ಲೇ ಗೆದ್ದಿರೋದು ಅಂದ್ರೆ ಗಿಲ್ಲಿ. ಆಲ್ಮೋಸ್ಟ್ ಗಿಲ್ಲಿ ಬಂದಿರ್ತಾರೆ ಅಂದ್ಕೊಂತೀವಿ, ಯಾಕೆಂದ್ರೆ ಫುಲ್ ಚೆನ್ನಾಗಿ ಆಟ ಆಡಿದ್ದಾರೆ. ಸೊ ಮೇಡಮ್ ಅವರು ತುಂಬಾ ಪೈಪೋಟಿ ಮಾಡಿದ್ದಾರೆ. ಯಾವ ಮೇಡಮ್? ಇವರಿದಾರಲ್ಲ ಅಶ್ವಿನಿ ಗೌಡ ಅವರು. ಬಟ್ ಅವ್ರಿಗೆ ಮುಂಗೋಪ ಜಾಸ್ತಿ ಸ್ವಲ್ಪ. ಅವನಿಗಿಂತ ಇವನ್ಗೆ ಇದ್ದಿದ್ದು ಜಾಸ್ತಿನೇ ಇದೆ. ಯಾಕೆಂದ್ರೆ ಹಳ್ಳಿ ಹುಡುಗ, ಕದರ್ ಹುಡುಗ ಅಲ್ವಾ. ಹಳ್ಳಿನಲ್ಲಿ ಕುರಿ ಮೇಸ್ತವನು ಸುಮ್ನೆನಾ? ನಾವು ಆಕ್ಚುಲಿ ಅದೇ ರೂಟ್ ಅವ್ರೆ, ನಾವುನುವೆ ಮಳವಳ್ಳಿ ಕಡೆಯವ್ರೆ ನಾವುನುವೆ, ಅಂದ್ರೆ ರಾಮನಗರ. ಸೊ ಮೇನ್ ರೋಡ್ ನಮ್ಮ ಮಳವಳ್ಳಿ ಹತ್ತತ್ರ ಎಲ್ಲ ಆನ್ ದ ವೇ ಇರೋದ್ರಿಂದ ನಮ್ಗೆ ಗಿಲ್ಲಿನೇ ಬರ್ತಾನೆ ಅಂತ ನಂಗೆ ಕನ್ಫರ್ಮ್ ಇದೆ. ಗಿಲ್ಲಿ ಯಾಕೆ ಬರ್ಬೇಕು, ಗೆಲ್ಬೇಕು? ಗಿಲ್ಲಿ ಯಾಕಬೇಕು ಅಂತಂದ್ರೆ ಅವನು ಆಟ ಬಡವರು ಸಾಕಾರ ಅನ್ನೋದಕ್ಕಿಂತ ಆಟ ಚೆನ್ನಾಗಿ ಆಡಿದಾನೆ. ಇಲ್ಲಿ ಏನ್ ಬರುತ್ತೆ ಅಲ್ಲಿ ಮನ್ಸಲ್ಲಿ ಮಾತಾಡಿರ್ತಾನೆ. ಸೊ ಒಳಗಡೆ ಒಂದು ಹೊರಗಡೆ ಒಂದು ಏನೂ ಮಾಡಿಲ್ಲ ಅವನು ಅಂತ ಅನ್ನೋದು ನನ್ನ ಅನಿಸಿಕೆ. ಗಿಲ್ಲಿ ಬಿಟ್ರೆ ಯಾರು ಗೆಲ್ಬೇಕು? ಗಿಲ್ಲಿ ಬಿಟ್ರೆ ಪಕ್ಕ ಇವ್ರು ಬರ್ತಾರೆ, ನಮ್ಮ ಮಡಿಕೇರಿ ಕಡೆಯವರು, ಮಂಗಳೂರು ಕಡೆಯವರು ಒಬ್ರು ಇದಾರಲ್ಲ, ರಕ್ಷಿತಾ ಅವ್ರು ಬರ್ತಾರೆ ಅನ್ಕೋತೀನಿ ನಾನು. ಯಾಕೆಂದ್ರೆ ಲೀಡಲ್ಲಿ ಅವರು ಇದ್ದಾರೆ, ಮೋಸ್ಟ್ಲಿ ಅವ್ರು ಬರ್ಬೋದು. ನಿಮ್ ಫೇವರೇಟ್ ಗಿಲ್ಲಿ? ಗಿಲ್ಲಿ ಊರಲ್ಲೆಲ್ಲ ಅವನು ಓಕೆ ಡನ್. ಅವನು ಮೇಟಿ ಎಲ್ಲ ಚೆನ್ನಾಗಿದೆ, ಸುತ್ತಮುತ್ತ ಎಲ್ಲ ಖಡಕ್ ಆಗಿ ಮಾತಾಡೋದ್ರಲ್ಲಿ ನಂಬರ್ 1. ಓಕೆ. ನಿಮ್ಮ ಹೆಸರು? ಸುಧಾ ಅಂತ. ನಾನು ನಟಿನೇ. ಸೀರಿಯಲ್ಸ್ ಅದು ಇದು ಮಾಡ್ತಾ ಇರ್ತೀವಿ, ವೆಬ್ ಸೀರೀಸ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ಗಿಲ್ಲಿ ಪಕ್ಕ ಬಂದೇ ಬರ್ತಾರೆ. ಯಾಕಂದ್ರೆ ಅವನ ಬಗ್ಗೆ ನಾವು ಹತ್ರದಿಂದ ನೋಡಿದೀವಿ. ನಾವು ಲಾಂಗ್ ದೂರದಿಂದ, ಬೇರೆ ಅಶ್ವಿನಿ ಗೌಡ ಅವ್ರದೆಲ್ಲ ನಾವು ದೂರದಿಂದ ನೋಡಿರೋದ್ರಿಂದ ಮೇಡಮ್ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವ್ರನ್ನೇ ನಾವು ಹಿಂದಿಸ್ತಾ ಇಲ್ಲ. ಬಟ್ ಗಿಲ್ಲಿಯವ್ರು ಬರ್ತಾರೆ, ಪಕ್ಕ ಬರ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಿಲ್ಲಿನೇ ಗೆಲ್ತಾರೆ, ಚೆನ್ನಾಗಿ ಆಟ ಆಡಿದ್ದಾರೆ. ನೋಡಿದೀರಾ? ಹೌದು. ಫೇವರೇಟಾ? ಏನ್ ಇಷ್ಟ ಗಿಲ್ಲಿ? ಎಲ್ಲಾನು ಇಷ್ಟ, ಎಲ್ಲ ಕಾಮಿಡಿ ಎಲ್ಲಾನು ಇಷ್ಟ. ಗಿಲ್ಲಿ ಬಿಟ್ರೆ ಯಾರು ಗೆಲ್ಬೇಕು? ಧನುಷ್ ಗೆಲ್ತಾರೆ. ಅವ್ರ ವ್ಯಕ್ತಿತ್ವನು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಗೇಮ್ಸ್ ಎಲ್ಲ ಚೆನ್ನಾಗಿದೆ. ಗಿಲ್ಲಿದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕ್ಯಾಂಪೇನ್ ಎಲ್ಲ ನೋಡಿದ್ರೆ ಯಾವ ತರ ಇದೆ? ಅಷ್ಟೆಲ್ಲ ನೋಡಿದ್ರೆ ಜಸ್ಟ್ ಬಿಗ್ ಬಾಸ್ ನೋಡ್ತೀನಿ ಅಷ್ಟೇ. ಗಿಲ್ಲಿನೇ ಗೆಲ್ಬೇಕು. ನಿಮ್ಮ ಹೆಸರು? ನಯನ. ಥ್ಯಾಂಕ್ ಯು. ನೋಡ್ತೀರಾ? ಖಂಡಿತ ಯಾವ ಸೀಸನ್ ಮಿಸ್ ಮಾಡೇ ಇಲ್ಲ. ಎಲ್ಲ ಗಿಲ್ಲಿನೇ ಪಕ್ಕ ಗಿಲ್ಲಿನೇ ಗೆಲ್ತಾನೆ. ಯಾಕೆ? ಯಾಕೆಂದ್ರೆ ಗಿಲ್ಲಿಗೆ ಅಷ್ಟು ಕ್ರೇಜ್ ಇದೆ. ಅವನದು ಏನ್ ನ್ಯಾಚುರಲ್ ಇದೆಯಲ್ಲ, ಸೊ ನ್ಯಾಚುರಲ್ ಆಗೇ ಇದ್ದಾನೆ ಅವನು. ಸೊ ಹಂಗಾಗಿ ಗಿಲ್ಲಿನೇ ಗೆಲ್ತಾನೆ. ನಿಮ್ಗೆ ಯಾಕೆ ಗಿಲ್ಲಿ ಇಷ್ಟ? ಯಾಕೆ ಅಂದ್ರೆ ಅವನು ಬಡತನದಿಂದ ಬಂದಿದ್ದಾನೆ. ಸೊ ಅಂಥವ್ರಿಗೆ ನಾವು ಎನ್ಕರೇಜ್ ಮಾಡಲೇಬೇಕು. ಸೊ ಹಂಗಾಗಿ ಗಿಲ್ಲಿ ಖಂಡಿತ ಗೆಲ್ತಾನೆ. ಗಿಲ್ಲಿ ಬಿಟ್ರೆ ಯಾರು ಗೆಲ್ಬೋದು? ಗಿಲ್ಲಿ ಬಿಟ್ರೆ ಯಾರು ಇಲ್ಲ, ಗಿಲ್ಲಿನೇ. ನೀವು ಇಷ್ಟು ಸೀಸನ್ ನೋಡಿದೀರಾ? ಇಷ್ಟು ಸೀಸನ್ ಅಲ್ಲಿ ಗಿಲ್ಲಿ ವಿಭಿನ್ನ ಅಂತ ಅನಿಸ್ತಾರ? ಖಂಡಿತ. ಯಾರಿಗೆ ನಿಮ್ಮ ಮನೇಲೂ ಎಲ್ಲ ಗಿಲ್ಲಿನೇ ಫೇವರೇಟ್? ಇಲ್ಲ, ಆಕ್ಚುಲಿ ನಾನು ಇಲ್ಲಿರೋದು PGಲಿ. ಸೊ ಹಂಗಾಗಿ ನಾನಷ್ಟೇ ನೋಡ್ತೀನಿ, ಫ್ಯಾಮಿಲಿಲಿ ಗೊತ್ತಿಲ್ಲ. ಓಕೆ ಓಕೆ ಓಕೆ. ಗಿಲ್ಲಿಗೆ ಏನಾದರೂ ವಿಶೇಷ ಪ್ರೇಯರ್ ಇದೆಯಾ ಗೆಲ್ಲಿ ಅಂತ? ಆ ಥರ ಏನಿಲ್ಲ, ಬಟ್ ಜನರ ಕನಸೆಲ್ಲ ಏನಿದೆಯಲ್ಲ ಅದು ಈಡೇರುತ್ತೆ. ಸೊ ಗಿಲ್ಲಿನೇ ಗೆಲ್ತಾನೆ. ನಿಮ್ಮ ಹೆಸರು ಮ್ಯಾಮ್? ಮಮತಾ. ಥ್ಯಾಂಕ್ ಯು. ಇಲ್ಲಿ ಆಕ್ಚುಲಿ ಏನಂತ ಅಂದ್ರೆ, ಸೊ
ಸೊ ಪ್ರತಿ ವರ್ಷಕ್ಕಿಂತ ಈ ಸರಿ ವಿಭಿನ್ನವಾಗೇ ಇದೆ ಅಂತ ಹೇಳ್ಬೋದು ಆಕ್ಚುಲಿ. ಮತ್ತೆ ಇನ್ನೊಂದೇನಂತ ಅಂದ್ರೆ ಇಲ್ಲಿ ರೈತರ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ಸೊ ಪರ್ಸನ್ ಯಾವ ರೀತಿ ಹೌ ಈ ವಾಸ್ ಪ್ಲೇಡ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಜನಗಳ ಮನ್ಸನ್ನ ಗೆದ್ದಿರೋದು ಬಹಳ ದೊಡ್ಡದಾಗುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅದರಲ್ಲಿ ನನ್ನ ಪ್ರಕಾರ ಗಿಲ್ಲಿ ಗಿಲ್ಲಿನೇ ಇಷ್ಟ. 100%. ಏನ್ ಇಷ್ಟ ಆಯ್ತು ಸರ್ ಫಸ್ಟ್ ಇಂದ ಗಿಲ್ಲಿ? ತುಂಬಾ ಅವನು ಏನಂತ ಅಂದ್ರೆ ಯಾವುದೇ ಒಂದು ಬೇರೆ ರೀತಿ ಮನಸ್ಥಿತಿ ಇಲ್ಲ ಅವನಿಗೆ. ಒಂದೇ ರೀತಿಲಿ ಆಟ ಆಡ್ಕೊಂಡು ಬಂದಿದ್ದಾನೆ. ಸೊ ಬೇರೆ ವ್ಯಕ್ತಿಗಳೇನಂತ ಅಂದ್ರೆ ಆ ಸಂದರ್ಭಕ್ಕೆ ಅವರ ವ್ಯಕ್ತಿತ್ವ ತೋರಿಸ್ತಾರೆ. ಇವನು ಹಂಗಲ್ಲ, ಇವನು ಒಳಗಡೆ ಎಂಟ್ರಿ ಆದಾಗಿಂದಾನು ಈತ ಬಂದು ಒಂದೇ ರೀತಿ ಆಟ ಆಡ್ಕೊಂಡು ಬಂದಿದ್ದಾನೆ. ಸೊ ಅದಕ್ಕಾಗಿ ಗಿಲ್ಲಿ ಅಂತ ಹೇಳಿ ಗಿಲ್ಲಿನೇ ಫೇವರೇಟ್. 100%. ನಿಮ್ಮ ಹೆಸರು ಸರ್? ಭರತ್ ಅಂತ.